ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ವಿಷಯದ ಕುರಿತಾಗಿ ಮುದ್ರೆಗಳನ್ನು ತಿಳಿಸ್ತಾ ಇದ್ದೀನಪ್ಪ ಅಂದರೆ ವಾತ ಪ್ರಕೃತಿ ದೋಷ. ಸೊ ನೋಡಿ, ಈ ವಾತ ದೋಷ ಅಂತಂದರೆ ಕೆಲವ್ರ ಬಾಡಿ ಏನಾಗುತ್ತೆ ಅಂತಂದರೆ ತುಂಬಾ ವಾತಯುಕ್ತವಾಗಿರುತ್ತೆ. ಸೊ ನೋಡಿ, ನಮ್ಮಲ್ಲಿ ವಾತ ಅಂತಂದರೆ ಗಾಳಿ ಅಂದರೆ ನಮ್ಮಲ್ಲಿ 5 ರೀತಿಯಾದಂತಹ ಒಂದು ವಾಯುಗಳಿರುತ್ತೆ. ಸೊ ಅದರಲ್ಲಿ ಸಮಾನ, ಉದಾನ, ವ್ಯಾನ, ಪ್ರಾಣ, ಅಪಾನ ಅಂತ 5 ಈ ರೀತಿಯಾಗಿ ನಾವು ವಾಯುಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅದನ್ನು ಪಂಚವಾಯುಗಳು ಅಂತಂದ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಸೊ ಈ ಒಂದು ವಾಯುವಿನಲ್ಲಿ ವೇರಿಯೇಷನ್ಸ್ ಆದಾಗ ವಾತ ಪ್ರಕೃತಿ ದೋಷ ಅಂತಂದ್ಬಿಟ್ಟು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ನೋಡಿ, ಕೆಲವ್ರಿಗೆ ಕೆಲವೊಂದು ಪದಾರ್ಥಗಳು ತಿಂದರೆ ಸಾಕು ಅವ್ರಿಗೆ ಬಾಡಿ ಒಂಥರ ಹೊಟ್ಟೆ ಊದ್ಕೊಳೋದಾಗಿರ್ಬೋದು, ಅಜೀರ್ಣ ಸಮಸ್ಯೆ ಕಾಣೋದಾಗಿರಬಹುದು. ಸೊ ಅಥವಾ ಫಾಟ್ ಅಂತ ಏನು ಹೇಳ್ತೀವಿ, ಸೊ ಅಂದರೆ ಅಪಾನ ವಾಯು ರಿಲೀಸ್ ಆಗ್ತಾನೇ ಇರುವಂಥದ್ದು. ಸೊ ಈ ರೀತಿಯ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ವಾತಯುಕ್ತವಾದಂತಹ ಒಂದು ಪ್ರಕೃತಿ ಯಾಕಪ್ಪ ಬರುತ್ತೆ, ಈ ವಾತದೋಷ ಯಾಕೆ ಬರುತ್ತೆ ಸೊ ಅನ್ನೋದಾದರೆ, ಈ ವಾತದೋಷಕ್ಕೆ ಮೇನ್ ರೀಸನ್ ಅಂತಂದರೆ ಒಂದು ಮಾನಸಿಕ ರೀಸನ್ನು ಆಗಿದೆ. ಯಾರಿಗೆ ಆಂಗ್ಸೈಟಿ ಅನ್ನೋದು, ಸೊ ಯಾರಿಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೋ ಸೊ ವಾತದಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಇನ್ನು ಬೇರೆ ರೀಸನ್ಸ್ ನೋಡೋದಾದರೆ ಫುಡ್ಡಲ್ಲೂ ತುಂಬಾ ವಾತಯುಕ್ತವಾದ ಬಾಡಿಗೆ ವೇರಿಯೇಷನ್ಸ್ ಆಗೋದನ್ನು ನಾವು ನೋಡಿದ್ದೀವಿ. ಸೊ ಅಂದರೆ ಕೆಲವೊಂದು ಫುಡ್ಗಳನ್ನು ಸೇವಿಸೋದ್ರಿಂದ ವಾತಯುಕ್ತವಾಗೋದನ್ನು ನಾವು ನೋಡಬಹುದಾಗಿದೆ. ಹಾಗೆ ಸೀಸನಲ್ ಚೇಂಜಸ್ ಅಂತಂದ್ಬಿಟ್ಟು, ಸೊ ಸೀಸನಲ್ ಚೇಂಜಸ್ಸು ಸಹ ವಾತ ಬಾಡಿಗೆ ಇದು ಒಂದು ರೀತಿಯಾದಂತಹ ಒಂದು ಕಾರಣಗಳು ಅಂತಂದ್ಬಿಟ್ಟು ಹೇಳಬಹುದಾಗಿದೆ. ಇನ್ನು ಇದರ ಜೊತೆಗೆ ಡ್ರಗ್ಗಳಿಗೆ ಅಡಿಕ್ಟ್ ಆಗಿರೋದಾಗಿರ್ಬಹುದು. ಸೊ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ತುಂಬಾ ಮಾತ್ರೆಗಳನ್ನು ತೊಗೊಳೋದಾಗಿರಬಹುದು. ಇನ್ನು ಕೆಲವರು ತುಂಬಾ ಉಷ್ಣದಾಯಕ ಪದಾರ್ಥಗಳನ್ನು ತಿನ್ನೋದು, ಇನ್ನು ಕೆಲವು ತುಂಬ ಕೋಲ್ಡ್ ಪದಾರ್ಥಗಳು ತಿನ್ನೋದು, ಇದೆಲ್ಲನೂ ಏನಾಗಿದೆ ಅಂದರೆ ವಾತದಲ್ಲಿ ವೇರಿಯೇಷನ್ಸ್ ಆಗೋದಕ್ಕೆ ಇದು ಸಹ ಕಾರಣಗಳು ಅಂತ ತಿಳಿಬಹುದಾಗಿದೆ. ಸೊ ಅದೇ ರೀತಿಯಲ್ಲಿ ಬಾಡಿಯಲ್ಲಿ ಒಂದು ಚಲನೆ ಇಲ್ಲದೆ ಅಂತಿರೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಕೂತಿದ ಕಡೆನೇ ಕೂತಿರೋದು, ಸೊ ಮಲಗಿದ ಕಡೆನೇ ಮಲಗಿರೋದು, ಬಾಡಿ ಚಲನಾವಸ್ಥೆಯಲ್ಲಿ ಇಲ್ದಿರೋ ಇರೋದು, ಸೊ ಲ್ಯಾಕ್ ಆಫ್ ಎಕ್ಸಸೈಸ್ ಆಗಿರ್ಬೋದು, ಹಾಗೆ ಲೈಫ್ ಸ್ಟೈಲ್ ಆಗಿರಬಹುದು. ಅದೇ ರೀತಿಯಾಗಿ ನಿದ್ರೆ, ಸೊ ನಿದ್ರೆನೂ ಸಮತ್ವವಾಗಿ ನಿದ್ರೆ ಮಾಡಿಲ್ದಿರ ಅವೇಳೆ ಹೊತ್ತಿನಲ್ಲಿ ನಿದ್ದೆ ಮಾಡೋದು, ಅವೇಳೆ ಹೊತ್ತಿನಲ್ಲಿ ಆಹಾರಗಳು ಸೇವಿಸೋದು, ಇದೆಲ್ಲನೂ ವಾತದಲ್ಲಿ ವೇರಿಯೇಷನ್ ಆಗೋದಕ್ಕೆ ಇದು ಒಂದು ಕಾರಣಗಳು ಅಂತ ತಿಳಿಬಹುದಾಗಿದೆ. ಸೊ ಈ ಒಂದು ವಾತ ದೋಷಕ್ಕೆ ಸೊ ಯಾವ ಮುದ್ರೆಗಳು ಸಹಾಯಕಾರಿಯಾಗಿದೆ ಅನ್ನೋದಾದರೆ, ಸೊ ವಾತದೋಷಕ್ಕೆ ಸಹಾಯಕವಾದ ಮುದ್ರೆಗಳು 2 ನಾವು ನೋಡಬಹುದಾಗಿದೆ. ಸೊ ಅದು ಒಂದು ವಾಯು ಮುದ್ರೆ, ಮತ್ತೊಂದು ಅಪಾನ ಮುದ್ರೆ ಅಂತಂದ್ಬಿಟ್ಟು. ಸೊ ವಾಯು ಮುದ್ರೆನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಪಂಚವಾಯುಗಳು ಅನ್ನೋದೇನಿದೆ ಅದು ಸಮತ್ವಕ್ಕೆ ಬರೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ. ಇನ್ನು ಅಪಾನ ಮುದ್ರೆ ಮಾಡೋದ್ರಿಂದ ನೋಡಿ, ವಾತದೋಷ ಅನ್ನೋದು ಮೇಯ್ನಾಗಿ ಕಾಣಿಸ್ಕೊಳೋದೇ ಈ ಹೊಟ್ಟೆ, ಸೊ ಹಾಗೆ ಉದರ ಸಂಬಂಧಿತ ಎಲ್ಲ ಒಂದು ಕಾರ್ಯನಿಮಿತ್ತ ಏನೇನು ಇನ್ವಾಲ್ವ್ ಆಗುತ್ತೋ ಅದೆಲ್ಲನೂ ಈ ವಾತ ಸಮಸ್ಯೆಗೆ ಅದು ಇನ್ವಾಲ್ವ್ ಆಗುತ್ತೆ. ಸೊ ಹಾಗೆ ವಾತ ಅನ್ನೋದಕ್ಕೆ ಮೇಯ್ನಾಗಿ ಅಪಾನ ವಾಯು ಸಹಾಯಕಾರಿಯಾಗಿದೆ. ಸೊ ಅಂದರೆ ವಾತನ ರಿಡ್ಯೂಸ್ ಮಾಡೋದಕ್ಕೆ. ಸೊ ಹಾಗಾಗಿ ಅಪಾನ ಮುದ್ರೆ ಅನ್ನೋದು ಈ ಒಂದು ವಾತದೋಷ ನಿವಾರಣೆಗೆ ಸಹಾಯಕಾರಿಯಾಗಿದೆ ಅಂತ ಈ 2 ಮುದ್ರೆಗಳನ್ನು ನಾವು ನೋಡೋಣ ಬನ್ನಿ. ಮೊದಲಿಗೆ ವಾಯು ಮುದ್ರೆ. ನೋಡಿ, ನಮ್ಮ ಈ ಪಂಚ ಬೆರಳುಗಳಲ್ಲಿ ವಾಯು ತತ್ವವನ್ನು ಹೊಂದಿರುವಂಥದ್ದು ಯಾವುದು, ಅದೇ ತೋರು ಬೆರಳು. ಸೊ ಹಾಗೆ ಅಗ್ನಿ ತತ್ವ ಹೊಂದಿರುವಂಥದ್ದು ಯಾವುದು, ಅದೇ ಹೆಬ್ಬೆರಳು. ಈ ಅಗ್ನಿ ತತ್ವ ಹೊಂದಿರುವಂತಹ ಹೆಬ್ಬೆರಳನ್ನ ಈ ಒಂದು ವಾಯು ತತ್ವ ಹೊಂದಿರುವಂತಹ ಈ ತೋರು ಬೆರಳನ್ನ ಈ ರೀತಿ ನಿಯಂತ್ರಿಸಿದಾಗ ಏನಾಗುತ್ತೆ ಅಂದರೆ ಇದು ವಾಯು ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಅಂದರೆ ವಾಯುಗಳಲ್ಲಿ ಏನಾದರೂ ಅಸಮತೋಲನ ಆದಾಗ ಅದು ಸಮತ್ವಕ್ಕೆ ಬರೋದಕ್ಕೆ ಈ ವಾಯು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಅದೇ ಅಪಾನ ಮುದ್ರೆ. ಸೊ ಅಪಾನ ಮುದ್ರೆನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಪಾನ ವಾಯುವಿನಲ್ಲಿ ಆಗುವಂತಹ ವೇರಿಯೇಷನ್ ಕಂಟ್ರೋಲ್ ಆಗೋದಕ್ಕೆ, ಹಾಗೆ ವಾತ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಸೊ ಅಪಾನ ಮುದ್ರೆ ಮಾಡೋದು ಹೇಗಪ್ಪ ಅನ್ನೋದಾದರೆ, ಮೊದಲಿಗೆ ಉಂಗುರದ ಬೆರಳು ಹಾಗೆ ಮಧ್ಯದ ಬೆರಳು, ಸೊ ಇದೆರಡನ್ನು ಈ ಒಂದು ಅಗ್ನಿ ತತ್ವದ ಬೆರಳು ಅಂದರೆ ಹೆಬ್ಬೆರಳಿನಿಂದ ಈ ರೀತಿಯಾಗಿ ನಾವು ಇಡಬೇಕಾಗುತ್ತೆ. ಸೊ ನೋಡಿ, ಇದನ್ನ ಅಪಾನ ಮುದ್ರೆ ಅಂತ ಹೇಳ್ತೀವಿ, ಜಿಂಕೆ ಮುದ್ರೆ ಅಂತ ಹೇಳ್ತೀವಿ. ಕಾನ್ಸ್ಟಿಪೇಷನ್ಗೆ ಹಾಗೆ ಮಲ ವಿಸರ್ಜನೆ ಮಾಡೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಉದರಕ್ಕೆ ಸಂಬಂಧಿಸಿದ್ದು, ಸೊ ಈ ಎಲ್ಲ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಅಪಾನ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೊ ಏನಾದರೂ ವಾತ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಈ 2 ಮುದ್ರೆಗಳು ಸಹಾಯಕಾರಿಯಾಗಿದೆ. ಸೊ ವಾತ ದೋಷ ನಿವಾರಣೆಗೆ ಈ ಮುದ್ರೆಗಳನ್ನು ಮಾಡ್ತಾ ಬನ್ನಿ. ಸೊ ಹಾಗೆ ವಾತ ನಿವಾರಣಾಕಾರಿಯಾದಂತಹ ಕೆಲವೊಂದು ಪದಾರ್ಥಗಳಿದೆ. ಸೊ ಹಾಗೆ ಆಯುರ್ವೇದದಲ್ಲಿ ಉತ್ತಮವಾದ ಆಹಾರಗಳು ಹಾಗೆ ಉತ್ತಮವಾದ ಕೆಲವೊಂದು ಔಷಧಿಗಳು ಈ ವಾತ ಪ್ರಕೃತಿಯಿಂದ ಅಂದರೆ ವಾತ ಪ್ರಕೃತಿ ದೋಷದಿಂದ ಬರುವಂತಹ ಏನು ಸಮಸ್ಯೆಗಳಿದೆ ಅದರಿಂದ ಆಚೆ ಬರೋದಕ್ಕೆ ಉತ್ತಮವಾದಂತಹ ಒಂದು ಔಷಧಿಗಳಿದೆ. ಸೊ ಅದನ್ನು ಸ್ವೀಕರಿಸಬಹುದು, ಹಾಗೆ ಉತ್ತಮ ಆಹಾರಗಳನ್ನು ತೊಗೊಬಹುದು. ಸೊ ಅದೇ ರೀತಿಯಾಗಿ ಮುದ್ರೆಗಳನ್ನು ಮಾಡಿ, ಸೊ ಇದರ ಜೊತೆಗೆ ಕಪಾಲಭಾತಿ ಮಾಡೋದ್ರಿಂದನೂ ಏನಾಗುತ್ತೆ ಅಂದರೆ
ಸೊ ಈ ಒಂದು ವಾಯು ದೋಷದಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ವಾಯು ದೋಷ ಇರೋರು ಅಂದರೆ ವಾತ ದೋಷ ಇರೋರು ಇದನ್ನು ಮಾಡಿ ಆ ಒಂದು ಪ್ರಾಬ್ಲಮಿಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.